ವೈಮಾನಿಕ ದಾಳಿ ಮತ್ತು ತುರ್ತು ಪರಿಸ್ಥಿತಿಯ ಜಾಗೃತಿಯ ಅಣಕು ಪ್ರದರ್ಶನ. ಶಿವಮೊಗ್ಗ ನೆಹರು ಕ್ರೀಡಾಂಗಣದಲ್ಲಿ ಜೂನ್ 5, 2026 ಶುಕ್ರವಾರ ಸಂಜೆ, ಸಾರ್ವಜನಿಕರಲ್ಲಿ ಸುರಕ್ಷತೆಯ ಭರವಸೆಯನ್ನು ಮೂಡಿಸುವಲ್ಲಿ ಅಣಕು ಪ್ರದರ್ಶನ ಯಶಸ್ವಿಯಾಯಿತು. ನಾಗರಿಕ ರಕ್ಷಣೆ ಮತ್ತು ವೈಮಾನಿಕ ದಾಳಿ ಮುನ್ನೆಚ್ಚರಿಕೆ ಕ್ರಮಗಳ ಭಾಗವಾಗಿ ಜಿಲ್ಲಾಡಳಿತವು ಈ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡಿತ್ತು. ಸಂಭಾವ್ಯ ಕರಾಳ ರಾತ್ರಿಯ ಅನಾಹುತಗಳನ್ನು ತಡೆಯುವ ನಿಟ್ಟಿನಲ್ಲಿ ವಿವಿಧ ಇಲಾಖೆಗಳು ಹೇಗೆ ಜಂಟಿಯಾಗಿ ಕಾರ್ಯನಿರ್ವಹಿಸಬೇಕು ಎಂಬುದನ್ನು ಈ ಪ್ರದರ್ಶನವು ಅತ್ಯಂತ ವ್ಯವಸ್ಥಿತವಾಗಿ ಬಿಂಬಿಸಿತು. ಕೋಡ್ ರೆಡ್ ಸೈರನ್ ಮತ್ತು ರಕ್ಷಣಾ ಕಾರ್ಯಾಚರಣೆ. ವಾಯುದಾಳಿಯ ಮುನ್ಸೂಚನೆ ಸಿಕ್ಕ ತಕ್ಷಣ ಕೈಗೊಳ್ಳಬೇಕಾದ ಕ್ರಮಗಳಿಗಾಗಿ ಮೊದಲು 2 ನಿಮಿಷಗಳ ಕಾಲ ಕೋಡ್ ರೆಡ್ ಸೈರನ್ ಮೊಳಗಿಸಲಾಯಿತು. ಶಬ್ದ ಕೇಳುತ್ತಿದ್ದಂತೆ ಸಾರ್ವಜನಿಕರನ್ನು ಸುರಕ್ಷಿತ ಸ್ಥಳಗಳಿಗೆ ರವಾನಿಸುವ ಪ್ರಕ್ರಿಯೆ ಚುರುಕಿನಿಂದ ಸಾಗಿತು. ದಾಳಿಯಿಂದಾಗಿ ಬಹುಮಹಡಿ ಕಟ್ಟಡಗಳು ಉರುಳಿ ಬಿದ್ದಾಗ ಅವಶೇಷಗಳಡಿ ಸಿಲುಕಿದವರನ್ನು ಹುಡುಕುವುದು, ಗಾಯಾಳುಗಳಿಗೆ ತಕ್ಷಣವೇ ತಾತ್ಕಾಲಿಕ ವೈದ್ಯಕೀಯ ಶಿಬಿರದಲ್ಲಿ ಪ್ರಥಮ ಚಿಕಿತ್ಸೆ ನೀಡುವುದು ಹಾಗೂ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಕಳುಹಿಸುವ ಪ್ರಕ್ರಿಯೆಯನ್ನು ನೈಜವಾಗಿ ಪ್ರದರ್ಶಿಸಲಾಯಿತು. ಇದೇ ವೇಳೆ ಪತ್ತೆಯಾದ ಐಇಡಿ, ಸ್ಫೋಟಕ ಅನ್ನು ಬಾಂಬ್ ನಿಷ್ಕ್ರಿಯ ದಳದ (BDS) ಅಧಿಕಾರಿಗಳು ಅತ್ಯಂತ ಸುರಕ್ಷಿತವಾಗಿ ವಿಲೇವಾರಿ ಮಾಡಿ, ಉನ್ನತ ಅಧಿಕಾರಿಗಳಿಗೆ ವರದಿ ಒಪ್ಪಿಸುವ ರೋಮಾಂಚಕ ದೃಶ್ಯಾವಳಿಗಳು ನಡೆದವು. ಬಸ್ ಹೈಜಾಕ್ ತಡೆದ ಕಮಾಂಡೋ ಪಡೆ. ಅಪರಿಚಿತ ಸಶಸ್ತ್ರ ದುಷ್ಕರ್ಮಿಗಳು ಕೆಎಸ್ಆರ್ಟಿಸಿ ಬನ್ನೊಂದನ್ನು ತಮ್ಮ ವಶಕ್ಕೆ ಪಡೆದು ಪ್ರಯಾಣಿಕರನ್ನು ಒತ್ತೆಯಾಳಾಗಿ ಇರಿಸಿಕೊಂಡಿದ್ದಾರೆ ಎಂಬ ತುರ್ತು ಸಂದೇಶ ನಿಯಂತ್ರಣ ಕೊಠಡಿಗೆ ತಲುಪುತ್ತಿದ್ದಂತೆ ಭದ್ರತಾ ಪಡೆಗಳು ಅಲರ್ಟ್ ಆದವು. ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಕಮಾಂಡೋ ಮಾದರಿಯ ಶಸ್ತ್ರಸಜ್ಜಿತ ಪಡೆ ಮತ್ತು ಶ್ವಾನ ದಳ ಸ್ಥಳಕ್ಕೆ ಧಾವಿಸಿ ಇಡೀ ನಿಲ್ದಾಣವನ್ನು ಸಾರ್ವಜನಿಕ ಮುಕ್ತವಾಗಿ ನಿಷೇಧಿಸಿತು. ಒಂದೆಡೆ ದುಷ್ಕರ್ಮಿಗಳೊಂದಿಗೆ ಸಂಧಾನದ ನಾಟಕ ಆಡುತ್ತಲೇ, ಮತ್ತೊಂದೆಡೆ ಅತ್ಯಂತ ಚತುರತೆಯಿಂದ ಬಸ್ಸಿನ ಹಿಂಬಾಗಿಲು ಹಾಗೂ ಕಿಟಕಿಗಳ ಮೂಲಕ ಒಳನುಗ್ಗಿದ ವಿಶೇಷ ಪಡೆ ಕೇವಲ ಕೆಲವೇ ನಿಮಿಷಗಳಲ್ಲಿ ದುಷ್ಕರ್ಮಿಗಳನ್ನು ಬಂಧಿಸಿ, ಪ್ರಯಾಣಿಕರನ್ನು ರಕ್ಷಿಸುವ ಅಣಕು ಪ್ರದರ್ಶನ ಯಶಸ್ವಿಯಾಗಿ ರಕ್ಷಿಸಿತು. ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ. ಜಿಲ್ಲಾ ಗೃಹರಕ್ಷಕ ದಳದ ಸಮಾದೇಷ್ಟರು ಡಾಕ್ಟರ್ ಎಚ್.ಪಿ. ಚೇತನ್ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ನೇತೃತ್ವದಲ್ಲಿ ನಡೆದ ಈ ಬೃಹತ್ ಕಾರ್ಯಾಚರಣೆಯಲ್ಲಿ ಪೊಲೀಸ್ ಇಲಾಖೆ, ಗೃಹರಕ್ಷಕ ದಳ, ಅಗ್ನಿಶಾಮಕ ಸೇವೆ, ಆರೋಗ್ಯ ಇಲಾಖೆ, ಎನ್ಸಿಸಿ, ಮಹಾನಗರ ಪಾಲಿಕೆ ಸುಮಾರು 500ಕ್ಕೂ ಹೆಚ್ಚು ಸಿಬ್ಬಂದಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಇಲಾಖೆಗಳ ಸಹಯೋಗದೊಂದಿಗೆ ಅಣಕು ಪ್ರದರ್ಶನ ಯಶಸ್ವಿಯಾಗಿ ಸಾರ್ವಜನಿಕರಿಗೆ ಆ ಕ್ಷಣದಲ್ಲಿ ಕ್ರಮ ಕೈಗೊಳ್ಳಲು, ದೃಢವಾಗಿ ನಿಲ್ಲಲು ಆತ್ಮಸ್ಥೈರ್ಯ ಹೆಚ್ಚುವಂತೆ ಇತ್ತು. ವಾಣಿಜ್ಯ ಕ್ಷೇತ್ರದ ಮೇಲೆ ಬಾಂಬ್ ಅನ್ನು ಬೀಳಿಸಲಾಗುತ್ತದೆ. ಘಟನಾ ಸ್ಥಳಕ್ಕೆ ERB ಗಮನ ತೋರಿಸುವಾಗ ಸೇನಾದೊಂದಿಗೆ ಘಟನಾ ಸ್ಥಳಕ್ಕೆ ಆಗಮಿಸಿದೆ. ಪರಿಸ್ಥಿತಿಯನ್ನು ಅವಲೋಕಿಸಿ ವಾರದ ಅಧಿಕಾರಿ ಸಿಬ್ಬಂದಿ ಪರಿಸ್ಥಿತಿ ಅವಲೋಕಿಸಿ ಮೇಲಧಿಕಾರಿಗಳಿಗೆ ಮಾಹಿತಿ ರವಾನಿಸುವುದು.
ಜನಗಳ ಸುರಕ್ಷಿತ ಮಾರ್ಗವಾಗಿ ಎವಾಕ್ಯುಯೇಷನ್ ಸೂಚನೆ ನೀಡ್ತಾ ಇದೆ. ಈಗ ಆಂಬುಲೆನ್ಸ್ ಘಟನಾ ಸ್ಥಳಕ್ಕೆ ಆಗಮನವಾಗ್ತಾ ಇದೆ. ಆಂಬುಲೆನ್ಸ್ ಹಾಗೆ ಅಗ್ನಿಶಾಮಕ ಸ್ಥಳೀಯ ಪೊಲೀಸ್ ಠಾಣೆ ಎಸ್ಎಚ್ಒ ಅವರು ಭದ್ರತಾ ಸಿಬ್ಬಂದಿಗೆ ತಕ್ಷಣ ಆಗಮನ ಪರಿಸ್ಥಿತಿಯ ಒತ್ತಡ ಘಟನೆಗಳ ಸ್ಥಳದ ಎಸ್ಎಚ್ಒ ಅವರು ಹಾಗೆ ಸೂಪರ್ ತಂಡ ಎಎಸ್ಸಿ ತಂಡ ಆಗಮಿಸ್ತಾ ಇದೆ. ಹೆಚ್ಚಿನ ಫೋರ್ಸ್ನ ಗಮನಗಾಗಿ ಕಂಟ್ರೋಲ್ ರೂಮ್ ಅವರು ಡಿ-ಸ್ವಾಟ್ ಕ್ಯೂಆರ್ಟಿಗಳಿಗೆ ಸಹ ಡಿಆರ್ನ ಅಲರ್ಟ್ ಮಾಡ್ತಾ ಇದ್ದಾರೆ. ಅವರು ಸಹ ಕ್ಯೂಆರ್ಟಿ ತಂಡ ಕಳಿಸ್ಕೊಡ್ತಾ ಇದ್ದಾರೆ. ಎಎಸ್ಸಿ ತಂಡಗಳು ಬಾಂಬ್ ಮತ್ತು ಸ್ವಾಮಿಯೊಂದಿಗೆ ಸಂಪೂರ್ಣವಾಗಿ ಸ್ಥಳವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ತಮ್ಮ ಡಿಎಸ್ಐ ಎನರ್ಜಿ ಹಾಗೂ ಸಂಬಂಧಿತ ಇಕ್ವಿಪ್ಮೆಂಟ್ ಮೂಲಕ ಸಂಪೂರ್ಣ ಸ್ಥಳವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಆಂಬುಲೆನ್ಸ್ ಆಗಮನವಾಗಿದೆ. ಸವಾಲು ಮಾಡ್ತಾ ಇದ್ದಾರೆ. ವೈದ್ಯಕೀಯ ತಂಡವು ಗಾಯಾಳುಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸ್ಥಿತಿಯ ಪ್ರಥಮ ಚಿಕಿತ್ಸೆ ನಡೆಸ್ತಾ ಇದ್ದಾರೆ. ಅಗ್ನಿಶಾಮಕ ತುರ್ತು ಸೇವೆಗಳು ಕ್ವಿಕ್ ರೆಸ್ಪಾನ್ಸ್ ವೆಹಿಕಲ್ ವಾಟರ್ ಅಂಡ್ ಸ್ಟೋನ್ನೊಂದಿಗೆ ಬೆಂಕಿಯನ್ನು ನಂದಿಸ್ತಾ ಇದ್ದಾರೆ. ಪ್ರಾಕ್ಸಿಮಿಟಿ ಶೂಟ್ಗಳಿಗೆ ಹೋಸ್ಟ್ ಪರಿಹಾರಗಳೊಂದಿಗೆ ಬೆಂಕಿಯನ್ನು ನಂದಿಸುವ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆಗಮನವಾಗಿದೆ. ಅಗತ್ಯ ಉಪಕರಣಗಳು ಡಿಎಸ್ಎಂಡಿ ಎನ್ಎಲ್ಜಿ ಬಾಂಬ್ ಬ್ಯಾರೆಟ್ನೊಂದಿಗೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅತ್ಯಂತ ಜಾಗರೂಕತೆಯಿಂದ ಶೋಧನೆಯನ್ನು ಮಾಡ್ತಾ ಇದ್ದಾರೆ. ವಿತ್ ಡಾಗ್ ಸ್ಪಾಟ್ ಸ್ನೇಪರ್ ಡಾಗ್ ಸ್ಫೋಟಕ ಶ್ರವಣದೊಂದಿಗೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪೊಲೀಸ್ ವಾಹನಗಳು ಧಾವಿಸಿ ಘಟನಾ ಸ್ಥಳದ ಸುತ್ತಲ ಸ್ಥಳದಲ್ಲಿ ಬ್ಯಾರಿಕೇಡ್ ನಿರ್ಮಾಣ ಮಾಡಿದೆ. ತುರ್ತು ಪರಿಸ್ಥಿತಿಯನ್ನು ನಿಯಂತ್ರಿಸಲು ಸ್ಥಳದಲ್ಲಿ ಇದೀಗ ಘಟನಾಸ್ಥಳಕ್ಕೆ ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಹಾಗೂ ಶಿವಮೊಗ್ಗ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಆಗಮಿಸಿ ಸೂಕ್ತ ಮಾಹಿತಿಯನ್ನು ಪಡೆದು ಮೇಲಾಧಿಕಾರಿಗಳಿಗೆ ಹಾಗೂ ಅನೇಕ ಇಲಾಖೆಗಳಿಗೆ ಸೂಕ್ತ ನಿರ್ದೇಶನ ನೀಡ್ತಾ ಇದ್ದಾರೆ. ಈ ತಕ್ಷಣವೇ ಸಹಾಯವಾಣಿಯನ್ನು ಓಪನ್ ಮಾಡಲಾಗಿದೆ. ಹಾಗೆಯೇ ಗಂಡಿ ಕೇಂದ್ರವನ್ನು ಸಹ ಓಪನ್ ಮಾಡಲಾಗ್ತಾ ಇದೆ. ಎಎಸ್ಸಿ ತಂಡದವರು ಘಟನಾ ಸ್ಥಳವನ್ನು ಸಂಪೂರ್ಣವಾಗಿ ಪರಿಶೀಲಿಸ್ತಾ ಇದ್ದಾರೆ. ಹಾಗೆ ಅವರಿಗೆ ಅನುಮಾನವಾದ ಕಂಡಂತ ಯಾವುದೇ ವಸ್ತುಗಳಿದ್ದರೆ ಅದನ್ನು ಸಂರಕ್ಷಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಕಂದಾಯ ಇಲಾಖೆಗಳು ಅಪರಾಧ ಪ್ರದರ್ಶನಗಳಿಂದ ಶಾಲಾ ಸಂದರ್ಭಗಳು ಇತ್ಯಾದಿಗಳನ್ನು ಆಶ್ರಯವನ್ನು ಒದಗಿಸ್ತಾ ಇದ್ದಾರೆ. ಆಹಾರ ಕುಡಿಯುವ ನೀರು ಅಗತ್ಯ ವಸ್ತುಗಳ ಪೂರೈಕೆಗೆ ವ್ಯವಸ್ಥೆಯನ್ನು ಕ್ರಮ ಕೈಗೊಳ್ತಾ ಇದ್ದಾರೆ ಜಿಲ್ಲಾಡಳಿತ ಕೇಂದ್ರ ಕಂದಾಯ ಇಲಾಖೆಯವರು. ಸಾರ್ವಜನಿಕರು ಸಾಕು ಪ್ರಾಣಿಗಳು ತುರ್ತು ಸೇವೆಗಳ ಇಲಾಖೆಯೊಂದಿಗೆ ಸಮಾಜದಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ರಕ್ಷಣಾ ಪರಿಹಾರ ಸುತ್ತಮುತ್ತ ಹಾನಿ ಮೌಲ್ಯಮಾಪನ ಪ್ರಕಾರಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಕಂದಾಯ ಇಲಾಖೆಯವರು ಪೊಲೀಸ್ ಇಲಾಖೆಯ ಸಹಭಾಗಿಗಳೊಂದಿಗೆ. ಈಗ ಮೆಸ್ಕಾಂ ಇಲಾಖೆ ಸಹಕಾರದೊಂದಿಗೆ ಘಟನಾ ನಡೆದ ಸ್ಥಳದಲ್ಲಿ ವಿದ್ಯುತ್ ಲೈನ್ಗಳು ಟ್ರಾನ್ಸ್ಫರ್ಗಳು ಇತ್ಯಾದಿಗಳ ಉಪಕೇಂದ್ರಗಳ ಪರಿಶೀಲನೆ ನಡೆಸುತ್ತದೆ ಮೆಸ್ಕಾಂ ಇಲಾಖೆ. ಇದೀಗ ಕಂಟ್ರೋಲ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಒಂದು ಅನುಮಾನಾಸ್ಪದವಾದಂಥ ಐಡಿ ಕಂಡು ಬಂದಿದೆ. ಅದನ್ನು ಅವರು ಸೆಕ್ಯೂರ್ ಮಾಡ್ತಾ ಇದ್ದಾರೆ. ಭದ್ರಸಿಂಗ್ ಹಾಗೂ ಪಟ್ಲಿಂಗ್ ಮಾಡಿ ಮಾನ್ಯ ಹಿರಿಯ ಅಧಿಕಾರಿಯವರಿಗೆ
ಮಾರ್ಗದರ್ಶನ BDBS ತಂಡ ಆಗಮಿಸಬೇಕಂತ ಹೇಳಿ ಸೂಚನೆ ನೀಡಲಾಗ್ತಾ ಇದೆ. ಜಾನು ನಿಖರ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಸಂತ್ರಸ್ತರನ್ನ ಹತ್ತಿರ ಸರ್ವೋದಯ ಶಾಲೆ ಸೆಂಟರ್ಗೆ ತಾತ್ಕಾಲಿಕ ವಸತಿ ಕೇಂದ್ರವನ್ನು ಮಾಡಲಾಗ್ತಾ ಇದ್ದಾರೆ. ಇಲ್ಲಿಂದ KSRTC ಬಸ್ ಅವರು ಸಹ ಆಗಮಿಸಿದ್ದಾರೆ. KSRTC ಬಸ್ನಲ್ಲಿ ತಾತ್ಕಾಲಿಕ ಸೆಂಟರ್ಗೆ ಸರ್ವೋದಯ ಶಾಲೆಗೆ ರವಾನೆ ಮಾಡಲಾಗ್ತಿದೆ. KSRTC ಬಸ್ ರಕ್ಷಣಾ ವ್ಯವಸ್ಥೆಯ ಕಾರ್ಯವನ್ನು ಮನೆ SP ಸಾಹೇಬರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳಿಗೆ ಸಹಕಾರ ನೀಡ್ತಾ ಇದ್ದಾರೆ. ಅಧಿಕೃತ ಸೂಚನೆಗಳು, ಎಚ್ಚರಿಕೆಗಳು, ಸುರಕ್ಷತಾ ಕ್ರಮಗಳ ಬಗ್ಗೆ ಜನರಿಗೆ ಮಾಹಿತಿಯನ್ನು ಸಹ ನೀಡಲಾಗ್ತಿದೆ. ಈ ಸಂದರ್ಭದಲ್ಲಿ AOC ತಂಡದ ಉಸ್ತುವಾರಿ ಅಧಿಕಾರಿಗಳು ಮೇಲಾಧಿಕಾರಿಗೆ ಹೇಳ್ತಾ ಇದ್ದಾರೆ, ಒಂದು ಅನುಮಾನಾಸ್ಪದ ವಸ್ತು ಕಂಡುಕೊಂಡಿದ್ದು ಅದನ್ನು ಸಂರಕ್ಷಿಸಿ ಬಟ್ರಸಿಂಗ್ ಹಾಗೂ ಬಬ್ಲಿಂಗ್ ಮಾಡಿಟ್ಟಿದ್ದಾರೆ. ಅದು SDA ಸೇಫ್ ಡಿಸ್ಪೋಸಲ್ ಏರಿಯಾದಲ್ಲಿ ಇಡಲಾಗಿದೆ ಎಂಬ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಮುಂದಿನ ಕಾರ್ಯಾಚರಣೆಗೆ BDBS ತಂಡವನ್ನು ಅಣಿಗೊಳಿಸಲಾಗ್ತಾ ಇದೆ. ಮೇಲಾಧಿಕಾರಿಗಳಿಗೆ AC ತಂಡಗಳು ವರದಿ ಮಾಡ್ತಾ ಇದ್ದಾರೆ. ಮೈಕ್ ಮೂಲಕ ಜನರನ್ನು ಸುರಕ್ಷಿತ ಮಾರ್ಗಗಳಲ್ಲಿ ಹೋಗುವಂತೆ ಎವಾಕ್ಯುಯೇಷನ್ ಸೂಚನೆ ನೀಡ್ತಾ ಇದ್ದಾರೆ ನಮ್ಮ ರಕ್ಷಣಾ ತಂಡದವರು. ಇದೀಗ ಬಸ್ ಮೂಲಕ ಸಂತ್ರಸ್ತರನ್ನ ನಿರಾಶ್ರಿತರ ಕೇಂದ್ರಕ್ಕೆ ಸ್ಥಳಾಂತರಿಸುವ ಕೆಲಸವನ್ನ ತಾಲೂಕು ಆಡಳಿತದವರು ಮಾಡ್ತಾ ಇದ್ದಾರೆ. ಇಲ್ಲಿ ಬರಲಿ ಬಸ್, KSRTC ಬಸ್ ಮುಂದೆ ಬರಲಿ. ಎಲ್ಲ ಅಗ್ನಿಶಾಮಕ ದಳದ ಅಪಾಯಕಾರಿ ವಸ್ತುಗಳು, ಅನಿಲ ಸೋರಿಕೆ, ರಾಸಾಯನಿಕ ಸೋರಿಕೆ ಅಂತ ಅಪಾಯಕಾರಿ ಪರಿಸ್ಥಿತಿಗಳನ್ನ ನಿಯಂತ್ರಣ ಮಾಡ್ತಾ ಇದ್ರೆ ಅಗತ್ಯ ಉಪಕರಣಗಳೊಂದಿಗೆ ಅಪಾರ್ಟ್ಮೆಂಟ್ನಲ್ಲಿ ಕೃತಕ ಉಸಿರಾಟದಲ್ಲಿ ನಾನಾ ಕ್ಯಾಸಲ್ಟಿ ರೆಸ್ಕ್ಯೂ ಮಾಡಲಾಗ್ತಿದೆ. ಇಂಜುರಿಯಸ್ ಮಾಡಿಕೊಂಡು ನಿಮಗೆ ಮತ್ತೆ ಏನಾದ್ರು ಕಂಡು ಬಂದ್ರೆ ಸೂಪರ್ವೈಸರ್ ಹೇಳಿ ಅದನ್ನ ಅವ್ರು ಕಲೆಕ್ಟ್ ಮಾಡೋ ವ್ಯವಸ್ಥೆ ಮಾಡ್ತಾರೆ. ಈ ಒಂದು ತುರ್ತು ಕರೆಗೆ ಇದೀಗ BDBS ತಂಡದವರು ಬರ್ತಾ ಇದ್ದಾರೆ. ಒನ್ ವಾಪಸ್ ಹೋಗ್ಬಿಡಿ. IEDಯನ್ನು ಬ್ಲೈಂಡ್ ಚಾರ್ಜಸ್ ಅಥವಾ ಯಾವುದೋ ಒಂದು ಸೆಕೆಂಡ್ ಚಾರ್ಜಸ್ ಮೂಲಕ ಇದನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಘಟನಾ ಸ್ಥಳದಲ್ಲಿ ಸಿಕ್ಕಂತಹ ಈ ಒಂದು IEDಯನ್ನು SDA ಸೇಫ್ ಡಿಸ್ಪೋಸಲ್ ಏರಿಯಾಕ್ಕೆ ರವಾನಿಸಲಾಗಿದೆ. ಪ್ರಶಾಂತ್ ಇಬ್ರು ಬನ್ನಿ, ಸರ್ಕಲ್ ಮಾಡಿ, ಸರ್ಕಲ್ IED. ಮತ್ತೊಮ್ಮೆ ಸ್ಫೋಟಕ ಶ್ವಾನವು ಮತ್ತೊಮ್ಮೆ ಅದನ್ನು ಪರಿಶೀಲಿಸುವ ಸಂರಕ್ಷಿತ ಒಂದು ಜೀವಂತ IEDಯನ್ನ ಸೂಕ್ತ ಉಪಕರಣಗಳಾದ TM500 ಟೆಲಿ ಮನುಕ್ಯುಲೇಟ್ ಬಾಂಬ್ ಶೂಟ್, ಬಾಂಬ್ ಬಾಕ್ಸ್ ಫೋರ್ಸ್, ಫೈಬರ್ ಆಪ್ಟಿಕಲ್ ಸರ್ವೆಲೆನ್ಸ್ ಸಿಸ್ಟಮ್, ಎಕ್ಸ್ರೇ ಬ್ಯಾಗೇಜ್ ಇನ್ಸ್ಪೆಕ್ಷನ್ ಸಿಸ್ಟಮ್ನೊಂದಿಗೆ ಸೇಫ್ ಡಿಸ್ಪೋಸಲ್ ಏರಿಯಾಕ್ಕೆ ಮುನ್ನೆ SDA ಸೇಫ್ ಡಿಸ್ಪೋಸಲ್ ಏರಿಯಾದಲ್ಲಿ ಇಡಲಾಗಿದೆ. ಶಿವಮೊಗ್ಗದ ಸ್ಫೋಟಕ ಪತ್ತೆ ದಳ ಜಾನು ಪರಿಶೀಲನೆ ಮಾಡಲಾಗ್ತಿದೆ.
ಪರಿಶೀಲನೆಯಲ್ಲಿ ಒಂದು ಐಇಡಿ ಇರುವುದು ಕಂಡು ಬಂದಿರ್ತದೆ. ಅಲ್ಲಿ ಸಿಕ್ಕಂತ ಐಡಿಗೆ BDDS ತಂಡದವರು ಬ್ಲೈಂಡ್ ಚಾರ್ಜಸ್ ಮೂಲಕ ಅದನ್ನ ಡಿಸ್ಪೋಸಲ್ ಮಾಡ್ತಾ ಇದ್ದಾರೆ. ಸಿಕ್ಕಂತ ಐಡಿ ಡಿಸ್ಟರ್ಬ್ ಆಗಿ ಅದು ನಿಷ್ಕ್ರಿಯಗೊಳಿಸಲಾಗ್ತಾ ಇದೆ. BDS ಅವರು ಸಿಗ್ನಲ್ ಕೊಡ್ತಾ ಇದ್ದಾರೆ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಅಂತ. BDS ತಂಡದ ಉಸ್ತುವಾರಿ ದಯವಿಟ್ಟು ಬಂದು ಮಾನ್ಯರಿಗೆ ವರದಿಯನ್ನು ನೀಡಬೇಕು ಕೇಳ್ಕೊಳ್ತಾ ಇದ್ದೇವೆ. ತಮ್ಮ ಕಾರ್ಯಾಚರಣೆ ವರದಿಯನ್ನು ನೀಡಬೇಕು. ಲೋಕೇಶ್ ಹೋಗಿ. BDS ಉಸ್ತುವಾರಿ ಅಧಿಕಾರಿಗಳು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತಮ್ಮ ಕಾರ್ಯಾಚರಣೆಯ ವರದಿಯನ್ನು ನೀಡ್ತಾ ಇದ್ದಾರೆ. ಕಾರ್ಯಾಚರಣೆಯನ್ನು ಮಾನ್ಯರಿಗೆ ಎಲ್ಲ ಗಾಯಾಳುಗಳನ್ನ ರಕ್ಷಿಸಲಾಗಿದೆ ಹಾಗೂ ಸಾರ್ವಜನಿಕರನ್ನ ಸಂತ್ರಸ್ತರ ಕೇಂದ್ರಕ್ಕೆ ಸಹ ರವಾನೆ ಮಾಡಲಾಗಿದೆ. ಮೇಲಾಧಿಕಾರಿಗಳಿಗೆ ವರದಿ ಮಾಡ್ತಾರೆ. ಈಗ ಆಂಟಿ ಹೈಜಾಕ್ ಡ್ರಿಲ್ D4 ತಂಡದಿಂದ ಇದೀಗ ಅಪಹರಣಕಾರರಿಂದ ಒತ್ತೆಯಾಳುಗಳನ್ನು ರಕ್ಷಿಸುವಂತಹ ಕಾರ್ಯಾಚರಣೆ ಶಿವಮೊಗ್ಗ ಜಿಲ್ಲೆಯ D-SWAT ತಂಡದಿಂದ. ಬಡ್ಡಿ ಸಿಸ್ಟಮ್ನಲ್ಲಿ ಒತ್ತೆಯಾಳು ಇರುವಂತಹ ವಾಹನಕ್ಕೆ ಮುತ್ತಿಗೆ ಬಸ್ನಲ್ಲಿ ಭಯೋತ್ಪಾದಕ ದಾಳಿಯ ಸಂದರ್ಭದಲ್ಲಿ ತ್ವರಿತ ಕಾರ್ಯಾಚರಣೆಯ ಅಣುಕು ಪ್ರದರ್ಶನ ನಮ್ಮ ಕಣ್ಣೆದುರಲ್ಲಿ. ಶಿವಮೊಗ್ಗದಲ್ಲಿ ಒಂದು ಬಸ್ ಹೈಜಾಕ್ ಆಗಿದೆ. ಮಾಹಿತಿಯನ್ನು ಆಧರಿಸಿ ಶಿವಮೊಗ್ಗ D-SWAT ತಂಡದವರು ಒಂದು ಸೂಕ್ತವಾದಂತಹ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಹೈಜಾಕ್ ಆದ ಬಸ್ನಲ್ಲಿ ಬಂದೂಕುಧಾರಿಗಳು ಭಯೋತ್ಪಾದಕರ ರೀತಿಯಾಗಿ ಹೆದರಿಸುತ್ತಾ ಇದ್ರು. ಅವರನ್ನ D-SWAT ತಂಡದವರು ಸೂಕ್ತ ರೀತಿಯಲ್ಲಿ ಬಸ್ ಅನ್ನು ತಡೆದು ನಿಲ್ಲಿಸಿ ಒಬ್ಬೊಬ್ಬರ ತಪಾಸಣೆಯೊಂದಿಗೆ ನಿಶಸ್ತ್ರೀಕರಣ ಮಾಡಿ ಹೊರ ನಿಲ್ಲಿಸ್ತಾ ಇದ್ದಾರೆ. ಈ ಒಂದು ತಂಡವು ವಿಮಾನ ನಿಲ್ದಾಣ ಹಾಗೂ ಪ್ರಮುಖ ಸಾರಿಗೆ ಸಂಸ್ಥೆಗಳಲ್ಲಿ ಅನೇಕ ಕಡೆ ಹೈಜಾಕ್ ಆಗುವಂತಹ
ಸಂದರ್ಭದಲ್ಲಿ ತಕ್ಷಣ ತ್ವರಿತವಾಗಿ ಕಾರ್ಯನಿರ್ವಹಣೆ ಮಾಡಲು ಈ ತಂಡವನ್ನು ಒಂದು ನುರಿತ ತರಬೇತಿಯೊಂದಿಗೆ ಸಿದ್ಧರಾಗಿರ್ತಾರೆ. ಪ್ರಮುಖವಾಗಿ ಇವರ ಕರ್ತವ್ಯ ವಿಮಾನ ನಿಲ್ದಾಣಗಳಲ್ಲಿ ಭದ್ರತಾ ಮೇಲ್ವಿಚಾರಣೆ, ಸಂಶಯದ ವ್ಯಕ್ತಿಗಳು ಕಂಡು ಬಂದರೆ, ವಸ್ತುಗಳು ಕಂಡು ಬಂದಲ್ಲಿ ತಕ್ಷಣವೇ ಪರಿಶೀಲನೆ ಮಾಡುವಂಥದ್ದು, ಅಪಹರಣ ಆದಾಗ, ಭಯೋತ್ಪಾದಕ ದಾಳಿ ಆದಾಗ ತ್ವರಿತವಾಗಿ ಧೈರ್ಯವಾಗಿ ಮುನ್ನುಗ್ಗಿ ಆಪರೇಷನ್ ಮಾಡುವಂಥದ್ದು, ಬಸ್ ಹೈಜಾಕ್ ಆದಾಗ ಪ್ರಯಾಣಿಕರನ್ನು ಹಾಗೂ ಬಸ್ಸನ್ನು ಸೇವ್ ಮಾಡಿ ಸಂಬಂಧಪಟ್ಟ ಕಾರಣ ಆದಂತಹ ಭಯೋತ್ಪಾದಕ ಅಥವಾ ಸಂಶಯವನ್ನು ತಮ್ಮ ವಶಕ್ಕೆ ಪಡೆದ ಸೂಕ್ತ ತನಿಖೆಗಾಗಿ ಮತ್ತೊಂದು ತಂಡಕ್ಕೆ ವರ್ಗಾವಣೆ ಮಾಡುವುದು. ಭಯೋತ್ಪಾದನೆಯ ಅಗತ್ಯ ಕೌಶಲಗಳೊಂದಿಗೆ ಶಸ್ತ್ರಾಸ್ತ್ರ ನಿರ್ವಹಣೆ, ತುರ್ತು ಪ್ರತಿಕ್ರಿಯೆಯನ್ನ, ಬಂಧಕ ರಕ್ಷಣಾ ತಂತ್ರಗಳು, ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಗಳ ತರಬೇತಿ ತಂಡದ ಮುಖ್ಯ ಉದ್ದೇಶ ಪ್ರಯಾಣಿಕರ ಜೀವ ರಕ್ಷಣೆ ಹಾಗೂ ಅಪಹರಣ ಪ್ರಯತ್ನಗಳನ್ನು ವಿಫಲಗೊಳಿಸಲಾಗಿದೆ. ಮಾಕ್ ಡ್ರಿಲ್ನ ಮುಕ್ತಾಯದ ವಿಮರ್ಶೆ. ಶಿವಮೊಗ್ಗ ನಗರದಲ್ಲಿ ವೈಮಾನಿಕ ದಾಳಿ ಆದಂಥ ಸಂದರ್ಭದಲ್ಲಿ ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಸನ್ನದ್ಧರಾಗಿರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಒಂದು ಮಾಕ್ ಡ್ರಿಲ್ಲನ್ನು ಎಲ್ಲಿಗೆ ತಪ್ಪಿರಣ ಪತ್ರಿಕಾ ಪ್ರತಿನಿಧಿ ಮಾಧ್ಯಮಗಳನ್ನು ಉದ್ದೇಶಿಸಿ ಲೋಗೋ ಕಾಣ್ತಾ ಇಲ್ಲ ಅದು ಮಹೇಶಣ್ಣ ಲೋಗೋ ಕಾಣ್ತಾ ಇಲ್ಲ ಮಹೇಶಣ್ಣ ಭೂಮಿ ಕಾಣಲ್ಲ ಕಾಣ್ತಾ ಇಲ್ಲ ಈ ಎಲ್ಲ ವಿಷಯಗಳನ್ನು ನಾವು ಪ್ರಾತ್ಯಕ್ಷಿಕೆಯ ಮೇಲೆಗೆ ಇದನ್ನು ಸಾರ್ವಜನಿಕರು ಕೂಡ ಗಮನಿಸಿ ಯಾವುದೇ ರೀತಿಯ ಇಂಥ ಸಂದರ್ಭಗಳು ಹರಡದ ಆತಂಕಕ್ಕೆ ಒಳಗಾಗಿದೆ. ಜಿಲ್ಲಾಡಳಿತಕ್ಕೆ, ಸರ್ಕಾರಕ್ಕೆ ಅಥವಾ ಸರ್ಕಾರದ ಏಜೆನ್ಸಿಗಳಿಗೆ ಯಾವ ಮಾಡಬೇಕು ಅಂತ ಮಾಹಿತಿ ಆನಂತರ ವದಂತಿಗಳಿಗೆ ಕಿವಿ ಕೊಡದಂತೆ ವಸ್ತುಸ್ಥಿತಿ ಏನಿರ್ತದೆ, ಅನಂತರ ಅಫಿಷಿಯಲ್ ಕಮ್ಯುನಿಕೇಷನ್ ಏನಿರ್ತದೆ ಅದನ್ನು ಮಾತ್ರ ಕೈಗೊಳ್ಳಬೇಕು ಅನ್ನುವಂಥ ಒಂದು ವಿಷಯವನ್ನು ಹೇಳುವ ಉದ್ದೇಶದಿಂದ ನಾವು ನೋಡಿದ ಹಾಗೆ ವೈಮಾನಿಕ ದಾಳಿಯಾಗಿ ಅದರಲ್ಲಿ ಕ್ಯಾಶುಯಾಲಿಟಿಯಾಗಿ ನಂತರ ಕೆಲವು ಇಂಜುರಿಗಳಾಗಿ ಇಂಥ ಸಂದರ್ಭಗಳಲ್ಲಿ ರೆಸ್ಕ್ಯೂ ಯಾವ ರೀತಿ ಮಾಡಿದ್ರು, ಟ್ರೀಟ್ಮೆಂಟ್ ಯಾವ ರೀತಿ ಮಾಡಿದ್ರು, ಆನಂತರ ಸೋಕೋ ಟೀಮ್ ಬಂದು ಅಲ್ಲಿ ಸಾಕ್ಷಿಗಳನ್ನು ಯಾವ ರೀತಿ ಕಲೆಕ್ಟ್ ಮಾಡಿದ್ದು, ಆನಂತರ ಆ್ಯಕ್ಟಿವ್ ಏನು ID ಅಂತ ವಸ್ತುಗಳು ಸಿಕ್ಕಾಗ ಅದನ್ನು ಯಾವ ರೀತಿ ಅವರು ಮಾಡಿದ್ರು ಅನ್ನುವಂಥ ಅಧ್ಯಕ್ಷತೆಯಿಂದ ಈ ದಿವಸ ನಾವಿಲ್ಲಿ ಮಾಡಿದ್ದೀವಿ. ಸುಮಾರು 300 ಜನ NCC ಕ್ಯಾಡೆಟ್ಸ್ ಹಾಗೆ ಹೆಲ್ತ್ ಎಲ್ಲರೂ ಕೂಡ ಇನ್ವಾಲ್ವ್ ಆಗಿದ್ದಾರೆ. ಮಾಕ್ರಿಲ್ ಪರೇಡ್ ಸ್ಟ್ಯಾಂಡರ್ಡ್. ಎಲ್ಲರಿಗೂ ಶುಭ ಸಂಜೆ. ಈ ದಿನ
ಇಲ್ಲಿ ನಮ್ಮ ಅಣುಕು ಪ್ರದರ್ಶನದಲ್ಲಿ ಭಾಗವಹಿಸಿದಂತಹ ಎಲ್ಲ ನಮ್ಮ ಸಿಬ್ಬಂದಿಯವರಿಗೆ ಮತ್ತು ಎಲ್ಲ ನಮ್ಮ ಆಫೀಸರ್ಸ್ಗೆ, ನಮ್ಮ ಪಬ್ಲಿಕ್ಕಿಗೆ, NCC ಅವ್ರಿಗೆ, ಫೈರ್ ಅವ್ರಿಗೆ, ಹೋಮ್ ಗಾರ್ಡ್ಸ್ ಅವ್ರಿಗೆ, ಮತ್ತು ಆರೋಗ್ಯ ಇಲಾಖೆಯವ್ರಿಗೆ, ನಮ್ಮ ಸೋಕೋ ಟೀಮ್ಗೆ, ಶಿಕ್ಷಣ ಇಲಾಖೆಯವ್ರಿಗೆ, DSWAT, ASC ಟೀಮು ಎಲ್ಲರೂ ಕೂಡ ಉತ್ತಮವಾಗಿ ಪ್ರದರ್ಶನವನ್ನು ಮಾಡಿದ್ದೀರಾ. ಇಂಥ ಒಂದು ಪರಿಸ್ಥಿತಿ ಯಾವತ್ತೂ ಬರೋದು ಬೇಡ. ಆದರೆ ಬಂದಾಗ ನಾವು ಯಾವ ರೀತಿ ಕೆಲಸ ಮಾಡಬೇಕು, ನಿಮ್ಮ ಕೆಲಸ ಏನು ಅನ್ನೋದನ್ನು ನೀವು ತಿಳ್ಕೊಂಡಿದ್ದೀರಾ ಅಂತ ನಾವು ಭಾವಿಸ್ತೀವಿ. ಇದರ ಜೊತೆಗೆ ನಾವು ಎಷ್ಟು ಕ್ವಿಕ್ಕಾಗಿ ಆ್ಯಕ್ಟ್ ಮಾಡ್ತೀವಿ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಈ ರೀತಿ ನಾವು ಏನಾದರೂ ಒಂದು ಇನ್ಸಿಡೆಂಟ್ ಆದಾಗ ಎಲ್ಲರೂ ಒಗ್ಗಟ್ಟಿನಿಂದ ನಿಲ್ಲಬೇಕು. ನಾವು ಒಗ್ಗಟ್ಟಿನಿಂದ ನಿಂತು ಸಮನ್ವಯದಿಂದ ಕೆಲಸ ಮಾಡಿದಾಗಲೇ ಇಂಥ ಒಂದು ಪರಿಸ್ಥಿತಿಯನ್ನು ನಾವು ಪಾರು ಮಾಡೋದಕ್ಕೆ ಆಗೋದು. ಅದಕ್ಕೆ ಇವತ್ತು ನಮ್ಮ ಪ್ರದರ್ಶನದಲ್ಲಿ ನಿನ್ನೆ ಮತ್ತು ಇವತ್ತು 2 ದಿನ ಪ್ರಾಕ್ಟೀಸ್ ಮಾಡಿ ಉತ್ತಮ ರೀತಿಯಲ್ಲಿ ನೀವೆಲ್ಲರೂ ಕೆಲಸ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ನಾನು ಶುಭಾಶಯಗಳನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಅಂತ ಸಾಹೇಬ್ರು ಹೇಳ್ತಾ ಇದ್ರು. ಚೆನ್ನಾಗಿ ಮಾಡಿದ್ರು ಅವರು. ಎಲ್ಲರಿಗೂ ನಮಸ್ಕಾರ. ಈ ದಿವಸ ನಾವು ನಡೆಸಿದಂಥ ಈ ಅಣುಕು ಕಾರ್ಯಾಚರಣೆಯಲ್ಲಿ ತುಂಬಾ ರಿಯಲಿಸ್ಟಿಕ್ ಆಗಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಆ್ಯಕ್ಚುಯಲ್ ಇನ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ಸನ್ನಿವೇಶ ಇರ್ತದೆ ಅನ್ನುವಂಥದ್ದನ್ನು ನೀವು ಕಟ್ಟೋ ರೀತಿ ಇಲ್ಲಿ ನಮ್ಮೆಲ್ಲರಿಗೂ ಪ್ರದರ್ಶನವನ್ನು ಮಾಡಿ ತೋರಿಸಿದ್ದೀರಿ. ಈ ರೀತಿಯ ಸಂದರ್ಭಗಳು ಬರೋದು ಬೇಡ. ಆದರೂ ಕೂಡ ನಮ್ಮ ಪ್ರಿಪೇರ್ಡ್ನೆಸ್ಸನ್ನು ನಾವು ಯಾವತ್ತೂ ಕೂಡ ಪದೇ ಪದೇ ನಾವು ಮನವರಿಕೆಯನ್ನು ಮಾಡ್ಕೊಳ್ತಾ ಇರಬೇಕಾಗತ್ತೆ. ಯಾಕೆಂತ ಹೇಳಿದರೆ ಒಂದು ಮುಖ್ಯವಾಗಿ ಸಮನ್ವಯತೆ, ಆನಂತರ ಸಾರ್ವಜನಿಕರ ಸಹಕಾರ ಎರಡೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇಲ್ಲಿ ಇವತ್ತು ಭಾಗವಹಿಸಿದಂಥ ಎಲ್ಲ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ, ಸಾರ್ವಜನಿಕರಿಗೆ ಹಾಗೂ ಇಲ್ಲಿ ಇದನ್ನು ಅಣುಕು ಪ್ರದರ್ಶನವನ್ನು ನೋಡಲಿಕ್ಕೆ ಬಂದಿರತಕ್ಕಂಥ ಸಾರ್ವಜನಿಕರು ಹಾಗೂ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಾನು ಅಲ್ಲಿ ಪ್ರೆಸ್ ಬ್ರೀಫಿಂಗ್ ಅಂತ ಮಾಡುವಂಥ ಸಂದರ್ಭದಲ್ಲಿ ತಾವು ತುಂಬಾ ರಿಯಲಿಸ್ಟಿಕ್ ಆಗಿ ಆ್ಯಕ್ಟ್ ಮಾಡಿದ್ದೀರಮ್ಮ. ವೆರಿ ಗುಡ್. ಸೊ ಗುಡ್ ಆ್ಯಕ್ಟಿಂಗ್. ಸೊ ಅದೇ ರೀತಿಯ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿತ್ತು. ಎಲ್ಲೂ ಕೂಡ ನಮಗೆ ಇದು ಒಂದು ಅಣುಕು ಪ್ರದರ್ಶನ ಅಂತ ಅನಿಸಲೇ ಇಲ್ಲ. ಆ ರೀತಿಯ ಕೋಆರ್ಡಿನೇಷನನ್ನು ತುಂಬ ಚೆನ್ನಾಗಿ ಮಾಡಿದ್ದೀರಿ. ಬೆಸ್ಟ್ ಆಫ್ ಲಕ್. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ. Organ parade.